ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಮ್ಮ ದೇಶದಲ್ಲೊಬ್ಬ 27 ವರ್ಷದ ತರಕಾರಿ ಮಾರುವಂಥ ಯುವಕ ಸುಮಾರು 10 ರಾಜ್ಯಗಳಿಗಿಂತ ಹೆಚ್ಚು ಜಾಗದಲ್ಲಿ ನೂರಾರು ಜನರಿಗೆ ಸ್ಕ್ಯಾಮ್ ಮಾಡಿಬಿಟ್ಟವನೇ. ಆಯಿತಾ, ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್ ಅಂತೆ. ಯಾವ್ಯಾವುದೋ ದೇಶದ ಬ್ಯಾಂಕ್ ಅಕೌಂಟಿಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಕದಿಯೋಕ್ಕೆ ಏನೇನೋ ಮಾಡೋನೆ. ಸುಮಾರು 21 ಕೋಟಿ ದುಡ್ಡನ್ನು ಸ್ಕ್ಯಾಮ್ ಮಾಡಿರುವಂಥದ್ದು ಬರೀ 6 ತಿಂಗಳಲ್ಲಿ. 21 ಕೋಟಿ ಅಂತ ಅಂದರೆ ಎಂತೆಂಥ ದೊಡ್ಡ ಕಂಪ್ನಿಗಳ ಇಷ್ಟೊಂದು ಪ್ರಾಫಿಟ್ ಮಾಡಲ್ವೇನೋ, ಈ ವ್ಯಕ್ತಿ ಸ್ಕ್ಯಾಮ್ ಮಾಡಿ 21 ಕೋಟಿ ದುಡ್ಡನ್ನು ಹೊಡೆದವನೇ. ಬಟ್ ಸಿಗಾಕೊಂಡವನಿಗೆ. ಆಯಿತಾ, ತರಕಾರಿ ಮಾರ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಬಟ್ ಎಲ್ಲರೂ ಶಾರ್ಟ್ಕಟ್ ಹುಡ್ಕೊ ಹೋಗ್ತಾರೆ. ಇವನು ಕೂಡ ಒಂದು ಶಾರ್ಟ್ಕಟ್ ಹುಡ್ಕೊಂಡು ದುಡ್ಡು ಮಾಡೋಕ್ಕೆ ನೋಡ್ದೆ. ಬಟ್ ಹಿಂಗಾಯಿತು. ಜೀವನ ಪೂರ್ತಿ ಅಲ್ಲ, ಅಟ್ಲೀಸ್ಟ್ ಒಂದು 5-6 ವರ್ಷ ಅಂತೂ ಜೈಲಂತೂ ಇರಬೇಕಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. UK ಒಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ, ಅವ್ನು 2 ಕಾರ್ ಇತ್ತಂತೆ. 2 ಕಾರ್ನ ಹೊರಗಡೆ ನಿಲ್ಲಿಸಿರ್ತಾನೆ. ಒಂದಿನ ಹೊರಗಡೆ ಬಂದು ನೋಡ್ತಾನೆ, ಅವ್ನು ಕಾರ್ ಇರಲ್ವಂತೆ. ಸೊ ಹುಡ್ಕಕ್ಕೆ ಟ್ರೈ ಮಾಡ್ತಾನೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಪೊಲೀಸ್ ಕೂಡ ಏನು ಹೆಲ್ಪ್ ಮಾಡೋದಕ್ಕಾಗಲ್ಲ. ಆಮೇಲೆ ಅವ್ನ ಫ್ರೆಂಡು ಅವನಿಗೆ ಹೇಳ್ತಾನಂತೆ, ನಿನ್ನ ಕಾರಿಂದು ಸೀಟನ್ನು ಯಾರೋ ಇಲ್ಲಿ ಸ್ನ್ಯಾಪ್ಚಾಟಲ್ಲೆಲ್ಲೋ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಅವನು ಸ್ನ್ಯಾಪ್ಚಾಟಲ್ಲಿ ಇದ್ದವನು ಕಾಂಟ್ಯಾಕ್ಟ್ ಮಾಡ್ತಾರೆ, ನನ್ನ ಕಾರ್ ವಾಪಸ್ ಕೊಡು ಅಂತಾನೆ. ಅವನು $2,000 ಏನೋ ಕೊಟ್ಟರೆ, ಪೌಂಡ್ಸ್ ಏನೋ ಕೊಟ್ಟರೆ ನಾನು ನಿಮಗೆ ನಿಮ್ಮ ಕಾರ್ ನಿಮಗೆ ವಾಪಸ್ ಕೊಡ್ತೀನಿ ಅಂತಾನೆ. ಅವ್ನ ಕಾರ್ ಕೊಡೋಕೆ ಅವನಿಗೆ ದುಡ್ಡು ಕೇಳ್ತಾನೆ. ಸೊ ಇವ್ರೇನು ಮಾಡ್ತಾರೆ, ಅವ್ನು ಹಾಕಿದ್ನಲ್ಲ ಫೋಟೋನ ತೆಗೆದುಬಿಟ್ಟು, ಸೀಟಿಂದು ಕಾರಿಂದೆಲ್ಲ ಫೋಟೋ ಹಾಕಿದ್ನಲ್ಲ, ಅದನ್ನು ಗೂಗಲ್ ಮ್ಯಾಪಲ್ಲಿ ರಿವರ್ಸ್ ಸರ್ಚ್ ಮಾಡಿ ಆ ಜಾಗ ಹುಡುಕಿ ಅದನ್ನು ಪೊಲೀಸ್ಗಳಿಗೆ ಡೀಟೇಲ್ಸ್ ಕೊಟ್ಟು ಇವನೇ ಹುಡ್ಕೊಂಡವನೇ ಸಿಗಾಕೊಂಡಿದ್ದಾನೆ. 2 ಕಾರು ಸಿಕ್ಕಿದೆ. ಅಂದರೆ ಗೂಗಲ್ ಮ್ಯಾಪಲ್ಲಿ, ಗೂಗಲ್ ಅರ್ಥಲ್ಲಿ ಒಂದು ರೀತಿ ಇಮೇಜನ್ನು ರಿವರ್ಸ್ ಸರ್ಚ್ ಮಾಡಿ ಆ ಜಾಗವನ್ನು ಹುಡುಕಿ ಅವರೇ ಹುಡ್ಕೊಂಡಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು ರಿವರ್ಸ್ ಸರ್ಚ್ನ ಮುಖಾಂತರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಕಾರ್ಲೆಟ್ ಜಾನ್ಸನ್. ಆಯಿತಾ, ಅವೆಂಜರ್ಸ್ ಮೂವಿಯಲ್ಲಿ ಬ್ಲ್ಯಾಕ್ ವಿಡೋ ಅನ್ನೋ ಹೆಸರಲ್ಲಿ ನಿಮ್ಮಲ್ಲಿ ತುಂಬ ಜನ ಗೊತ್ತಿರ್ಬೋದು. ಯಾವುದೋ ಒಂದು AI ಅಪ್ಲಿಕೇಶನ್ನು ಈ ಆ್ಯಕ್ಟ್ರೆಸ್ಸಿಂದು ವಾಯ್ಸನ್ನು ಅವ್ರದ್ದು ಅಪ್ಲಿಕೇಶನ್ಲ್ಲಿ ಹಾಕಿದ್ರಂತೆ. ಇದಕ್ಕೋಸ್ಕರ ಈ ಸ್ಕಾರ್ಲೆಟ್ ಜಾನ್ಸನ್ ಹೀರೋಯಿನ್ನು ಲೀಗಲ್ ಆ್ಯಕ್ಷನ್ ತಗೋತಾ ಇದ್ದಾರೆ ಈ ಒಂದು ಅಪ್ಲಿಕೇಶನ್ ಮೇಲೆ. ನನ್ನ ವಾಯ್ಸನ್ನು ಅದು ಹೆಂಗೆ ನೀವು ಹಾಕ್ಬಿಟ್ರಿ, ನನ್ನ ಪರ್ಮಿಷನ್ ತೊಗೊಳ್ದೆ, ನನಗೆ ದುಡ್ಡು ಕೊಡದೆ ಅಥವಾ ನನಗೆ ರಾಯಲ್ಟಿ ಕೊಡದೆ ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಸ್ ಹಾಕಿದ್ದಾರೆ. ಇದು ನಂಗೆ ಅನ್ನಿಸ್ದಂಗೆ ಫ್ಯೂಚರಲ್ಲಿ ತುಂಬ ನಾರ್ಮಲ್ ಆಗುತ್ತೆ. ಫ್ಯೂಚರ್ನಲ್ಲಿ ಮುಂದೊಂದು ದಿನ, ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ, ಮುಂದೊಂದು ದಿನ ಹೆಂಗಾಗಬಹುದು ಅಂತ ಅಂದರೆ, ಆ್ಯಕ್ಟ್ರ್ಗಳು ಬರೀ ಅವ್ರ ಫೇಸನ್ನು ಮಾರ್ಕೋತಾರೆ. ಆ ಫೇಸನ್ನು AI ಕಂಪ್ಲೀಟಾಗಿ ವಿತ್ ಗ್ರಾಫಿಕ್ಕು, ಮನುಷ್ಯ ಇರಲ್ಲ, ರಿಯಲಿಸ್ಟಿಕ್ಕಾಗಿ ಫುಲ್ ಮೂವಿನ ಆಗಿಬಿಡ್ಬೋದು. ಆಯಿತಾ, ಫಾರ್ ಎಕ್ಸಾಂಪಲ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಏನಿದೆ, ಅವರ ಫೇಸನ್ನು ಹಳೆ ಮೂವಿಗಳಿಂದೆಲ್ಲ ಸ್ಕ್ಯಾನ್ ಮಾಡಿ ಫ್ಯೂಚರ್ನಲ್ಲಿ ಒಂದಿನ ಅವ್ರು ಆ್ಯಕ್ಟ್ ಮಾಡ್ತಿರೋ ರೀತಿ AI ಮುಖಾಂತರ ಮೂವಿಯನ್ನು ರಿಲೀಸ್ ಮಾಡ್ಬೋದು. ಆ ರೀತಿ ಕಾಲ ನಂಗೆ ಅನ್ನಿಸ್ದಂಗೆ ಫ್ಯೂಚರ್ನಲ್ಲಿ ಬರ್ಬೋದು ಅಂತ ಕಾಣುತ್ತೆ. ಆಯಿತಾ, ವಾಯ್ಸ್ ಏನು, ಫೇಸೇ ನಂಗೆ ಅನ್ನಿಸ್ದಂಗೆ ಕಾಪಿ ಮಾಡಿಬಿಡ್ತಾರೆ ನೆಕ್ಸ್ಟ್ ಎಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನಮ್ಮ ದೇಶದಲ್ಲಿ ಆಲ್ ಟೈಮ್ ಹೈ ರೆವಿನ್ಯೂ ಜನ್ರೇಟ್ ಮಾಡಿದ್ದಾರೆ. ಆಯಿತಾ, ಹೆವಿ ಅಂದರೆ ಹೆವಿ ಸೇಲ್ಸ್ ಅಂತೆ. ಟಿಮ್ ಕುಕ್ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಆಯಿತಾ, ಫುಲ್ ಎಕ್ಸೈಟಿಂಗ್ ಮಾರ್ಕೆಟು ನಮ್ಮ ದೇಶ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಲಿಟ್ರಲಿ 3 ತಿಂಗಳಲ್ಲಿ, ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಒಂದೇ ಕ್ವಾರ್ಟರ್ನಲ್ಲಿ ಸುಮಾರು 25 ಲಕ್ಷ ಐಫೋನ್ಗಳನ್ನು ಆಪಲ್ನವ್ರು ಸೇಲ್ ಮಾಡಿದ್ದಾರೆ. 25 ಲಕ್ಷ. ಲಿಟ್ರಲಿ ಈ ವರ್ಷ ಫೈನಾನ್ಷಿಯಲ್ 2023ರಲ್ಲಿ ಸುಮಾರು 49,000 ಕೋಟಿಯಷ್ಟು ರೆವಿನ್ಯೂನ ಮಾಡಿದ್ದಾರೆ. ಆಯಿತಾ, ಲಿಟ್ರಲಿ 48% ಹೈ ಅಂತೆ. ಲಾಸ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ 49,000 ಕೋಟಿ ಅಂದರೆ ಕಡಿಮೆ ಅಲ್ಲ. ಆಯಿತಾ, ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆವಿ ಅಂದರೆ ಹೆವಿ ಸೇಲ್ಸ್ಗಳು ನಮ್ಮ ಭಾರತದಿಂದ ಆಗ್ತಾಯಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಇನ್ನೊಂದು ಎಕ್ಸೈಟಿಂಗ್ ನ್ಯೂಸು, iPhone 17 ಏನು ಬರುತ್ತೆ ನೆಕ್ಸ್ಟು, ಈಗ 15, 16, 17 ಎಲ್ಲ ಕಂಪ್ಲೀಟಾಗಿ ನಮ್ಮ ದೇಶದಲ್ಲೇ ಡೆವಲಪ್ ಆಗುತ್ತಂತ. ಆಯಿತಾ, ಸೊ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಒಟ್ಟಿಗೆ ಅನಲಿಸ್ಟ್ಗಳು ನಮ್ಮ ದೇಶದಲ್ಲೇ ಫ್ಯೂಚರ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಐಫೋನ್ ಹಿಂದ್ಗಡೆ ಏನಂತ ಬರೆದಿರುತ್ತೆ ಅಂತ ಅಂದರೆ, iPhone 17 ಅಥವಾ iPhone 15 ಡೆವಲಪ್ಡ್ ಬೈ ಆಪಲ್ ಇನ್ ಕ್ಯಾಲಿಫೋರ್ನಿಯಾ, ಅಸೆಂಬಲ್ಡ್ ಇನ್ ಚೈನಾ ಅಥವಾ ಅಸೆಂಬಲ್ಡ್ ಇನ್ ಇಂಡಿಯಾ ಅಂತ ಇರುತ್ತೆ. ನೆಕ್ಸ್ಟು iPhone 15 ಡೆವಲಪ್ಡ್ ಬೈ ಆಪಲ್ ಇನ್ ಇಂಡಿಯಾ, ಅಸೆಂಬಲ್ಡ್ ಇನ್ ಇಂಡಿಯಾ ಅಂತಲೂ ಫ್ಯೂಚರ್ನಲ್ಲಿ ಚೇಂಜ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಕಾದ್ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಟಿಮ್ ಕುಕ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಆಪಲ್ ಅವರು ಕೂಡ ಜನ್ರೇಟಿವ್ AI ಫೀಚರ್ನ ತೊಗೊಂಬರ್ತಾರಂತೆ. ಎಲ್ಲರೂ ತೊಗೊಂಬರ್ತಾ ಇದ್ದಾರೆ, ಇವರು ಕೂಡ ತೊಗೊಂಬರ್ತಾರೆ. ಸೊ ಅದು ಮುಂದಿನ ವರ್ಷ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮತ್ತೊಮ್ಮೆ
ಆಪಲ್ ಕಡೆಯಿಂದ ಫಸ್ಟ್ ಎವರ್ ಐಫೋನ್ ರೆಕಾರ್ಡ್ ಪ್ರೈಸಿಗೆ ಸೇಲ್ ಆಗಿರುವಂಥದ್ದು ಆಯಿತಾ. ಫಸ್ಟ್ ಎವರ್ ಐಫೋನ್ ಬಾಕ್ಸೇ ಓಪನ್ ಆಗಿರುವಂಥ ಈ ಒಂದು ಐಫೋನ್ ಸುಮಾರು 1,11,00,000ಕ್ಕೆ ಸೇಲ್ ಆಗಿರುವಂಥದ್ದು. 1,11,00,000 ಯಪ್ಪ. ಆ ಫೋನ್ ಲಾಂಚ್ ಆದ ಮೋಸ್ಟ್ಲಿ ಏನೊಂದು 15-20 ಸಾವಿರ ಇತ್ತೇನೋ ಅಷ್ಟೇ. ಈಗ 1,00,00,000ಗೆ ಸೇಲ್, ಅಷ್ಟು ವ್ಯಾಲ್ಯೂ ಇದೆ ಫಸ್ಟ್ ಐಫೋನ್ಗೆ ಅಂತ ಆಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಒಂದು AI ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಬೆಂಕಿ AI ಫೀಚರು, AI ಫ್ರೆಂಡು ಆಯಿತಾ. ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಅಂದರೆ, ನೀವು ಲೋನ್ಲಿ ಅಂತ ಅಂದರೆ, ಬೇಜಾರಾಗ್ತಿದೆ, ಯಾರ ಜೊತೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ, ನೀವು ಈ ಒಂದು AI ಫ್ರೆಂಡ್ ಜೊತೆ ಮಾತಾಡ್ಬೋದು. ಈ ಒಂದು ಫೀಚರ್ ಬರ್ತಾ ಇದೆ. ಸೊ ನೀವು ಆರಾಮಾಗಿ ಈ ಒಂದು AI ಫ್ರೆಂಡನ್ನೇ ಗರ್ಲ್ ಫ್ರೆಂಡ್ ಬೇಕಾದರೂ ಮಾಡ್ಕೋಬೋದು. ನೋಡಿ, ಟ್ರೈ ಮಾಡಿ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ತಗೊಂಬರ್ತಾ ಇದ್ರೆ ಬೆಂಕಿ ಇರುತ್ತೆ ನಂಗೆ ಅನ್ನಿಸ್ದಂಗೆ. ಟ್ರೈ ಮಾಡೋಣ ಅದು ಬಂದಮೇಲೆ ಒಂದ್ಸಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೈನಾದು ಒಂದು ಕಂಪ್ನಿ ಇದೆ. ಅದೇನಪ್ಪ ಅಂದರೆ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿ. ನಮ್ಮ ಜಗತ್ತಲ್ಲಿ ಇಲ್ಲಿಯವರೆಗೆ ಡಿಸ್ಪ್ಲೇನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದು ಒಂದು LG, ಸ್ಯಾಮ್ಸಂಗ್ ಮೇಜರ್ ಪ್ಲೇಯರ್ಗಳು ಆಯಿತಾ. ಅತಿ ಹೆಚ್ಚು ಡಿಸ್ಪ್ಲೇನ ಈ ಎರಡು ಕಂಪ್ನಿಗಳೇ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದು. ಆದರೆ ರೀಸೆಂಟಾಗಿ ಚೈನಾದು ಒಂದು BOE ಅಂತ ಒಂದು ಕಂಪ್ನಿ ಹೆಸರು ಆಯಿತಾ. BOE ಅನ್ನೋ ಕಂಪ್ನಿ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, BOE ಡಿಸ್ಪ್ಲೇ ಆಯಿತಾ. ಸೊ ಈ ಕಂಪ್ನಿ ಏನಪ್ಪ ಅಂತ ಅಂದರೆ, ಈಗಂತೂ ಎಲ್ಲ ಬ್ರ್ಯಾಂಡ್ಗಳು ಈ ಸ್ಯಾಮ್ಸಂಗ್ ಡಿಸ್ಪ್ಲೇ ಬಿಟ್ಬಿಟ್ಟು ಈ BOE ಚೈನೀಸ್ ಕಂಪ್ನಿಯ ಡಿಸ್ಪ್ಲೇನ ತೊಗೊಳಕ್ಕೆ ಶುರು ಮಾಡಿದ್ರು. ಈವನ್ ಆಪಲ್ನವರು ಕೂಡ ಈ ಒಂದು BOE ಡಿಸ್ಪ್ಲೇನ ಯೂಸ್ ಮಾಡ್ತಾರೆ. ಈ BOE ಅವರು LCD ಡಿಸ್ಪ್ಲೇನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, OLED ಡಿಸ್ಪ್ಲೇನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಫೋಲ್ಡಬಲ್ ಡಿಸ್ಪ್ಲೇನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಆಯಿತಾ. ಸೊ ಚೈನಾದ ಎಲ್ಲ ಕಂಪ್ನಿಗಳು ಕೂಡ ಈಗ ಏನು ಮಾಡ್ತವ್ರೆ, ಇವ್ರದ್ದೇ ಡಿಸ್ಪ್ಲೇನ ಯೂಸ್ ಮಾಡ್ತಾ ಇದ್ದಾರೆ ಈಗ. ಮೋಸ್ಟ್ಲಿ ಅದಕ್ಕೆ ಏನಾದರೂ ಆ ಗ್ರೀನ್ ಲೈನ್ ಇಶ್ಯೂ ಎಲ್ಲ ಫೋನ್ಗಳಲ್ಲೂ ಫೇಸ್ ಆಗ್ತಿದೆಯೇನೋ ಗೊತ್ತಿಲ್ಲ, ಜಸ್ಟ್ ನನ್ನ ಅಸಂಪ್ಷನ್ ಅದು. ಒಟ್ಟಿಗೆ ಅದಕ್ಕೆ ಸ್ಯಾಮ್ಸಂಗ್ ಗುರಿ ಎತ್ಕೊಂಡ್ಬಿಟ್ಟಿದೆ ಈಗ. ನಾವು ಡಿಸ್ಪ್ಲೇಲಿ ನಾವೇ ಲೀಡರ್ ಆಗಿದ್ವಿ, ಎಲ್ಲರೂ ನಮ್ದನ್ನು ತಗೋತಾಯಿದ್ರು, ಇದೇನಿದು ಹೊಸ ಕಂಪ್ನಿ ಬಂದ್ಬಿಡ್ತು ಅಂದ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಹಾಕೋರು ಅಂಥದ್ದು. ಏನು ಕಂಪ್ಲೇಂಟ್ ಅಂತ ಗೊತ್ತಿಲ್ಲ, ಒಟ್ಟಿಗೆ ಉರಿ ಎತ್ಕೊಂಡ್ಬಿಟ್ಟಿದೆ ಪಕ್ಕ ಸ್ಯಾಮ್ಸಂಗ್. ಏನಕ್ಕೆ ಸ್ಯಾಮ್ಸಂಗ್ ಡಿಸ್ಪ್ಲೇ ಅಂದರೆ ಸ್ಯಾಮ್ಸಂಗ್ ಅಂದರೆ ಡಿಸ್ಪ್ಲೇ ಒಂದು ಟೈಮಲ್ಲಿ, ಈಗಂತೂ ಈಗ ಸೆಕೆಂಡ್ ಪೊಸಿಷನ್ನೇ ಈ ಒಂದು BOE ಬಂದ್ಬಿಟ್ಟಿದೆಯಂತೆ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ, ಸ್ಯಾಮ್ಸಂಗ್ನ ಬೀಟ್ ಮಾಡಿ ಇವ್ರು ಮುಂದಕ್ಕೆ ಹೋದ್ರು ಹೋಗ್ಬೋದು ಆಯಿತಾ, ಅಫೋರ್ಡಬಲ್ ಆಗಿ ಡಿಸ್ಪ್ಲೇ ಸೇಲ್ ಮಾಡಿದ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೊ ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ ಕನ್ಫರ್ಮ್ ಆಗಿರೋ ಪ್ರಕಾರ 100% ಟೈಟೇನಿಯಂ ಫ್ರೇಮ್ ಇರುತ್ತಂತೆ ಆಯಿತಾ. ಅಲ್ಟ್ರಾದಲ್ಲಿ ಬೇಸ್ ವೇರಿಯಂಟಲ್ಲಿ ಮೋಸ್ಟ್ಲಿ ಇಲ್ಲ ಅಂತ ಕಾಣುತ್ತೆ. ಒಟ್ಟಿಗೆ S24 ಅಲ್ಟ್ರಾದಲ್ಲಿ ಟೈಟೇನಿಯಂ ಫ್ರೇಮ್ ಇರುತ್ತೆ, ಹೆವಿ ಲೈಟ್ ವೇಟ್ ಇರುತ್ತೆ ಅಂತ ಕಾಣುತ್ತೆ ಫೋನ್ ಆಯಿತಾ. ಟೈಟೇನಿಯಂ ಬಂತು ಅಂದರೆ ಇನ್ನೂ ಹೆವಿ ಲೈಟ್ ವೇಟು ಬೆಂಕಿ ಇರುತ್ತೆ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಡೆಲ್ಲಿ ಮೆಟ್ರೋದಲ್ಲಿ ಒಂದು ಸ್ಮಾರ್ಟ್ ಲಾಕರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಪ್ಪ ಅಂತ ಅಂದರೆ ಅವ್ರದ್ದೊಂದು ಅಪ್ಲಿಕೇಶನ್ ಇದೆ ಅಂತ ಆಯಿತಾ. ಅಪ್ಲಿಕೇಶನ್ ಓಪನ್ ಮಾಡಿ ನೀವು ಸ್ಮಾರ್ಟ್ ಲಾಕರ್ನ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಫೋನಲ್ಲಿ ಲಾಕ್ ಅನ್ಲಾಕ್ ಮಾಡ್ಬೋದು. ಮೋಸ್ಟ್ಲಿ ಏನೋ ಸಣ್ಣ ಪೇಮೆಂಟ್ ಆಪ್ಷನ್ ಇರುತ್ತೆ, ಸ್ವಲ್ಪ ದುಡ್ಡನ್ನು ಪೇ ಮಾಡಬೇಕು, ಜಾಸ್ತಿ ಇರಲ್ಲ ಮೋಸ್ಟ್ಲಿ. ನೀವೇನೋ ವಸ್ತುವನ್ನು ನೀವು ಮೆಟ್ರೋ ಸ್ಟೇಷನಲ್ಲೇ ಇಟ್ಟು ಬೇಕಾದ್ರೆ ಹೋಗ್ಬೋದು. ಇದು ಎಷ್ಟು ಸೇಫ್ ಆಗಿರುತ್ತೆ ಗೊತ್ತಿಲ್ಲ, ಆಬ್ವಿಯಸ್ಲಿ ಸೆಕ್ಯೂರಿಟಿ ಇರುತ್ತೆ, CC ಕ್ಯಾಮ್ರಾಗಳೆಲ್ಲ ಇರ್ತವೆ. ಸೊ ಏನಿಲ್ಲ, ನೀವು ಪೇ ಮಾಡಿಬಿಟ್ಟು ಆ ಲಾಕರ್ ನಿಮಗೆ ಅಸೈನ್ ಮಾಡುತ್ತೆ, ಅದನ್ನು ನೀವು ದುಡ್ಡು ಪೇ ಮಾಡಿ ಅನ್ಲಾಕ್ ಮಾಡಿಬಿಟ್ಟು ಫೋನಲ್ಲೇ ಅನ್ಲಾಕ್ ಮಾಡೋದು ಆಯಿತಾ. ಏನಕ್ಕೆ ಇರಲ್ಲ, ಫೋನ್ ಅನ್ಲಾಕ್ ಮಾಡೋದು, ಓಪನ್ ಆಗುತ್ತೆ, ಒಳಗೆ ಏನು ವಸ್ತು ಇಡೋದು, ಹಾಕೋದು. ನೀವು ಎಲ್ಲಿಂದ ಹೋಗಿ ಬರ್ತೀರಾ, ಮೇಲೆ ಯಾವುದೋ ಜಾಗಕ್ಕೆ ಹೋಗಿ ಬರ್ತೀರಾ, ವಾಪಸ್ ಬಂದಮೇಲೆ ಮತ್ತೆ ಅನ್ಲಾಕ್ ಮಾಡಿ ತಕ್ಕೊಂಬಿಟ್ಟು ನೀವು ಎಷ್ಟು ಟೈಮ್ ಇಟ್ಟಿರ್ತೀರೋ ಅದ್ರ ಮೇಲೆ ಮೋಸ್ಟ್ಲಿ ಪೇ ಮಾಡಬೇಕು ಅಂತ ಕಾಣುತ್ತೆ. ಸೊ ಈ ರೀತಿ ಫೀಚರ್ ಬಂದಿದೆ, ಏನೋ ಮೊಮೆಂಟಮ್ ಅಂತ ಏನೋ ಅಪ್ಲಿಕೇಶನ್ ಹೆಸರಂತೆ. ಸೊ ಚೆನ್ನಾಗಿದೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಮೋಸ್ಟ್ಲಿ ನಮ್ಮ ಬೆಂಗಳೂರಿಗೂ ಕೂಡ ಸದ್ಯದಲ್ಲೇ ಬರಬಹುದು. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ಇವತ್ತಿನ ಟೆಕ್ ನ್ಯೂಸಲ್ಲಿ ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.